ಮರಳಿ ಬರಲಿ ಅಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಕೊಳವೆ ಬಾವಿಗೆ ಬಿದ್ದ ಬಾಲಕನ ರಕ್ಷಣೆಗೆ ಹರಸಾಹಸ. ಸತತ 28 ಗಂಟೆಗಳಿಂದ ಕಾರ್ಯಾಚರಣೆ. 148 ಅಡಿ ಆಳದಲ್ಲಿ ಅಡ್ಡ ಬಂದ ಕಲ್ಲು. 4ನೇ ಬಾರಿ ರನ್ನಿಂಗ್ ಬಲಾಯನ್ ತಂತ್ರಜ್ಞಾನ ಪ್ರಯೋಗ. ತಿಮ್ಮಣ್ಣನಲ್ಲಿ ಯಾವುದೇ ಚಲನವಲನ ಕಂಡು ಬರ್ತಾ ಇಲ್ಲ. ಆದಷ್ಟು ಶೀಘ್ರದಲ್ಲಿ ಬಾಲಕನನ್ನ ಹೊರತೆಗೆಯುತ್ತೇವೆ, ಸಚಿವ SR ಪಾಟೀಲ್ ಹೇಳಿಕೆ. ಘಟನಾ ಸ್ಥಳಕ್ಕೆ ಐಜಿಪಿ ಭಾಸ್ಕರ್ ರಾವ್ ಭೇಟಿ. ರಕ್ಷಣಾ ಕಾರ್ಯಾಚರಣೆಯ ಬಗ್ಗೆ ಸಚಿವರು ಸಿಬ್ಬಂದಿ ಜೊತೆ ಚರ್ಚೆ. ಪಂಚಾಯಿತಿ ಅಧ್ಯಕ್ಷ, ಬೋರ್ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ. ತಿಮ್ಮಣ್ಣನ ಶಾಲೆಯಲ್ಲಿ ನೀರವ ಮೌನ. ಸಹಪಾಠಿಯ ಕ್ಷೇಮಕ್ಕಾಗಿ ಮಕ್ಕಳ ಪ್ರಾರ್ಥನೆ. ಶಿಕ್ಷಕರಲ್ಲೂ ಮಡುಗಟ್ಟಿದ ಆತಂಕ. ಸಾವನ್ನ ಗೆದ್ದು ಬರಲಿ ತಿಮ್ಮಣ್ಣ. ರಾಜ್ಯದೆಲ್ಲೆಡೆ ವಿಶೇಷ ಪೂಜೆ ಪುನಸ್ಕಾರ. ಬಾಲಕನ ಕ್ಷೇಮಕ್ಕಾಗಿ ಹಾರೈಕೆ. ಬಾಗಲಕೋಟೆಯ ಸೂಳಿಕೆರೆಯಲ್ಲಿ ಕೊಳವೆ ಬಾವಿಗೆ ಬಿದ್ದ ಬಾಲಕನನ್ನು ಹೊರತೆಗೆಯಲು ನಿರಂತರವಾದಂತಹ ಪ್ರಯತ್ನಗಳು ನಡೀತಾ ಇದೆ. ಬಾಲಕನ ಮೇಲೆ ಈಗ ಸಂಪೂರ್ಣವಾಗಿ ಮಣ್ಣು ಬಿದ್ದಿದೆ. ಈ ದೃಶ್ಯ ಕ್ಯಾಮರಾದಲ್ಲಿ ಸೆರೆಯಾಗಿದೆ. 160 ಅಡಿ ಆಳದಲ್ಲಿ ಬಾಲಕ ತಿಮ್ಮಣ್ಣ ಸಿಲುಕಿಕೊಂಡಿದ್ದಾನೆ. ಈವರೆಗೆ ಪರ್ಯಾಯವಾಗಿ 80 ಅಡಿಯ ಹಳ್ಳವನ್ನ ತೆಗೆಯಲಾಗಿದೆ. ಕೊಳವೆ ಬಾವಿಗೆ ಬಿದ್ದ ಬಾಲಕ ತಿಮ್ಮಣ್ಣನ ರಕ್ಷಣೆಗಾಗಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾಗುತ್ತೆ. ಆದರೆ ಈಗ ಸುರಿಯುತ್ತಿರುವಂತಹ ಮಳೆಗೆ ಈ ಒಂದು ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಆದರೆ ಬಾಲಕನ ಮೇಲೆ ಈಗ ಮಣ್ಣು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿಯೇ ಬಿದ್ದಿದೆ ಅನ್ನುವಂಥ ದೃಶ್ಯ ಈಗ ಕ್ಯಾಮರಾಕ್ಕೆ ಸೆರೆಯಾಗಿರದೆ. 160 ಅಡಿ ಆಳದಲ್ಲಿ ಈ ಬಾಲಕ ಸಿಲುಕಿಕೊಂಡಿದ್ದಾನೆ. ಪರ್ಯಾಯವಾಗಿ ಕೂಡ ಹಳ್ಳವನ್ನು ತೋಡಲಾಗ್ತಾ ಇದೆ. ಇದು ಈಗಾಗಲೇ 80 ಅಡಿ ಆಳವನ್ನು ತೆಗೆದಾಗಿದೆ. ಆದರೆ ಬಾಲಕನ ಮೇಲೆ ಸಂಪೂರ್ಣವಾಗಿ ಮಣ್ಣು ಬಿದ್ದುದರಿಂದ ಆತನ ಉಸಿರಾಟದ ವ್ಯವಸ್ಥೆಯ ಬಗ್ಗೆ ಈಗ ಅನುಮಾನ ಮೂಡಿಸುವಂಥದ್ದಿದೆ. ಮತ್ತು ಆ ಬಾಲಕನ ಚಲನವಲನ ಕೂಡ ಸ್ತಬ್ಧವಾಗಿದೆ. ಅಲ್ಲಿ ಯಾವುದೇ ರೀತಿಯಾದಂಥ ಆತನಲ್ಲಿ ಚಲನವಲನ ಕಂಡು ಬರ್ತಾ ಇಲ್ಲ ಕ್ಯಾಮರಾದ ದೃಶ್ಯಕ್ಕೆ ಅನ್ನುವುದು ಸತ್ಯ. ಒಟ್ಟಾರೆಯಾಗಿ 160 ಅಡಿ ಆಳದಲ್ಲಿ ಸಿಲುಕಿಕೊಂಡಿರುವ ಬಾಲಕನ ಸುರಕ್ಷಿತ ಹೊರಬರುವಿಕೆಗಾಗಿ ಎಲ್ಲ ರೀತಿಯಾದಂಥ ಚಟುವಟಿಕೆಗಳು ನಡೀತಾ ಇದೆ. ಇನ್ನು ನಮ್ಮೊಂದಿಗೆ ಮಾತನಾಡೋದಕ್ಕೆ ಇದೇ ವಿಚಾರವಾಗಿ ಬಾಗಲಕೋಟೆ DC ಮೇಘಣ್ಣನವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೇಘಣ್ಣನವರೇ ನಮಸ್ಕಾರ. ಹಲೋ ಮೇಘಣ್ಣನವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಲ್ವಾ? ಕೇಳಿಸ್ತಾ ಇದೆ ಸರ್. ನಾನು ಅಸಿಸ್ಟೆಂಟ್ ಕಮಿಷನರ್ ಬಾಗಲಕೋಟೆ ಮಾತಾಡ್ತೀನಿ. ಓಕೆ ಸರ್, ನಮಸ್ತೆ. ಈಗ ಪ್ರಸ್ತುತ ಅಲ್ಲಿನ ಸ್ಥಿತಿ ಏನಿದೆ? ಬಾಲಕ ತಿಮ್ಮಣ್ಣನನ್ನು ಹೊರತರುವಂತೆ ಎಲ್ಲ ರೀತಿಯಾದಂಥ ಪ್ರಯತ್ನ ಮಾಡಲಾಗ್ತದೆ. ಆದರೆ ಸುರಿಯುತ್ತಿರುವ ಮಳೆ ಮತ್ತು ಬಾಲಕನ ಮೇಲೆ ಈಗ ಸ್ವಲ್ಪ ಮಣ್ಣು ಬಿದ್ದಿದೆ ಅನ್ನುವಂಥ ಮಾಹಿತಿ ನಮಗಿದೆ. ಅಲ್ಲಿನ ಪ್ರಸ್ತುತ ಸ್ಥಿತಿ ಏನು ಸರ್? ಇವಾಗ 160 ಅಡಿ ಆಳದಲ್ಲಿ ಬಾಲಕ ತಿಮ್ಮಣ್ಣ ಏನು ನಿನ್ನೆ 2 ಗಂಟೆ 15 ನಿಮಿಷಕ್ಕೆ ಬಿದ್ದಿದ್ದಾನೆ. ಅದಾದ ನಂತರ ತತ್ಕ್ಷಣಕ್ಕೆ ನಾವು 2 ಗಂಟೆ 30 ನಿಮಿಷದ ದಿಂದಲೇ ನಾವು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದೇವೆ. ಆವಾಗಿನಿಂದಲೇ ನಾವು ಮಗುವಿಗೆ ಕೃತಕ ಆಕ್ಸಿಜನ್ ಸಹ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆವು. ಅದಾದ ನಂತರ ಬೇರೆ ಬೇರೆ ರಾಜ್ಯಗಳಿಂದ, ಉದಾಹರಣೆಗಾಗಿ ಸಾಂಗ್ಲಿಯಿಂದ ಮಹಾರಾಷ್ಟ್ರ ಮತ್ತು ಪುಣೆ ಅದರ ಟೀಮ್ ಇರ್ತಕ್ಕಂಥ NDRF ಬ್ಯಾಂಗ್ಳೂರಿನಿಂದ, ಅದೇ ರೀತಿಯಾಗಿ ನಮ್ಮ ಹಟ್ಟಿ ಗೋಲ್ಡ್ ಮೈನ್ಸ್ನಿಂದ ಮತ್ತು ಬೇರೆ ಬೇರೆ ಮೂಲಗಳಿಂದ ನಾವು ತಜ್ಞರ ತಂಡವನ್ನು ಕರೆಸಿ ಪ್ರಥಮತವಾಗಿ ಈ ಸಾಂಗ್ಲಿಯ ಹಿರೇಮಠ ಅಂತಕ್ಕಂಥವರು ಏನು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ರು ನಿನ್ನೆ. ಆ ಕಾರ್ಯಾಚರಣೆಯಿಂದ
ಸ್ವಲ್ಪ ಮಟ್ಟಿಗೆ ಯಶಸ್ಸು ನಾವು ಕಂಡಿವಿ. ಯಾಕಂದ್ರೆ ನಿನ್ನೆ ಆ ಮಗುವಿನ ಬಲಗೈಗೆ ಒಂದು ಹೌದು ಹೌದು ಆದ್ರೆ ಈಗ ಆ ಬಾಲಕನ ಮೇಲೆ ಮಣ್ಣು ಬಿದ್ದಿದೆ ಅನ್ನುವಂಥ ಒಂದು ವಿಷಯ ತಿಳಿದಿದೆ. ಒಂದೊಮ್ಮೆ ಹಾಗೆ ಮಣ್ಣು ಬಿದ್ದಿದ್ದೇ ಆದಲ್ಲಿ ಆತನ ಉಸಿರಾಟಕ್ಕೆ ತೊಂದರೆ ಆಗ್ಬೋದು. ಅದನ್ನು ತೆರವಿಗೆ ಏನಾದ್ರು ಪ್ರಯತ್ನ ಮಾಡಲಾಗ್ತಾ ಇದೆಯಾ? ಈಗ ಅಲ್ಲಿನ ಸ್ಥಿತಿ ಏನು ಅಂತ? ಹೌದು, ಆ ಮಗುವಿನ ಕೈ ಮೇಲೆ ಸ್ವಲ್ಪ ಮಣ್ಣು ಬಿದ್ದಿದ್ದು ನಿಜ. ಯಾಕೆಂದ್ರೆ ಆ ರೋಬೋಟ್ ಯಂತ್ರದ ಮೂಲಕ ನಾವೇನು ಮಂಜೇಗೌಡ ಅಂತಕ್ಕಂಥ ಮಂಡ್ಯದಿಂದ ರೋಬೋಟ್ ತಂತ್ರಜ್ಞಾನ ಏನು ಬಂದಿದ್ದ ಅವರು ಬಂದ ನಂತರ ಇವತ್ತು ಬೆಳಗ್ಗೆಯಿಂದ ಅವರು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ರು. ಸುಮಾರು 140 ಅಡಿ ಆಳದವರೆಗೆ ಸುಮಾರು 8 ಅಡಿ ಡಯಾಮೀಟರ್ ಇರ್ತಕ್ಕಂಥ ಆ ಒಂದು ಆಳ ಇತ್ತು, ಅಥವಾ ಅದರ ಬೋರ್ವೆಲ್ದ ಸೈಜ್ ಇತ್ತು. ಅಲ್ಲಿವರೆಗೆ ನಮ್ಮ ರೋಬೋಟ್ ಯಂತ್ರ ಸಾರಾಗವಾಗಿ ಹೋಗಿತ್ತು. ಅದಾದ ನಂತರ ಸುಮಾರು 140ರಿಂದ 160 ಅಡಿ ಮಧ್ಯದಲ್ಲಿರ್ತಕ್ಕಂಥ ಆ ಅಗಲತೆಯ ಪ್ರಮಾಣ ಕಡಿಮೆ ಆಗಿ 6 ಇಂಚಿಗೆ ಬಂದಿತ್ತು. ಅದಕ್ಕೋಸ್ಕರ ಆ ರೋಬೋಟ್ ಯಂತ್ರ ಅಲ್ಲಿ ಹೋಗಲಿಲ್ಲ. ಆ ರೋಬೋಟ್ ಯಂತ್ರವನ್ನು ಮೇಲೆ ಕೆಳಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಗೋಡೆಯ ಅಕ್ಕಪಕ್ಕದ ಗೋಡೆ ಏನಾಗಿದೆ, ಆ ಮಣ್ಣು ಅದರ ಮೇಲೆ ಬಿದ್ದಿದ್ದು ನಿಜ. ಹಾಗಿದ್ದಾಗ್ಯೂ ಸಹಿತ ಆ ಕಾರ್ಯಾಚರಣೆ ಅಲ್ಲಿ ತನಕ ಹೋಗೋದಿಲ್ಲ ಅಂತ ತಿಳ್ಕೊಂಡು ಭಾವಿಸಿಕೊಂಡು ಆ ರೋಬೋಟ್ನಿಂದ ಆ ಮಗುವಿನ ಇನ್ನೊಂದು ಕೈಯನ್ನು ಮೇಲೆತ್ತುವ ಒಂದು ಪ್ರಯತ್ನ ಮಾಡಿ ಆ ಮೇಲೆ ತೆಗಿತಕ್ಕಂಥ ಪ್ರಯತ್ನಕ್ಕೆ ನಾವು ಬ್ರೇಕ್ ಹಾಕಿ ಅಥವಾ ಅದನ್ನು ಕೈ ಬಿಟ್ಟು ಪುನಃ ನಮ್ಮ ಸಾಂಗ್ಲಿಯ ಹಿರೇಮಠರಿಂದ ಮತ್ತು ಆ ಕೈಗೆ ಕಟ್ಟತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ಓಕೆ, ಈಗ ಪರ್ಯಾಯವಾಗಿಯೂ ಕೂಡ ಅಲ್ಲಿ ಇನ್ನೊಂದು ಹಳ್ಳವನ್ನು ತೆಗೆಯಲಾಗ್ತದೆ. ಅದು 80 ಅಡಿ ಹಳ್ಳವನ್ನು ಈಗಾಗಲೇ ಕೊರೆದಿದ್ದೀರಿ ಅನ್ನುವಂಥ ಸುದ್ದಿ ಇದೆ. ಆ ಒಂದು ಕಾರ್ಯಾಚರಣೆ ಹೇಗಿದೆ ಈಗ? ಆ ಕಾರ್ಯಾಚರಣೆ ಸತತವಾಗಿ 4 ಇಟಾಚಿಗಳು ಮತ್ತು 2 JCBಗಳು ಹಾಗೂ ಸುಮಾರು 20 ಟಿಪ್ಪರ್ಗಳೊಂದಿಗೆ ಅವಿರತವಾಗಿ ಸುಮಾರು 29 ಗಂಟೆಗಳಿಂದ ಆ ಪ್ರಕ್ರಿಯೆ ಚಾಲುವಿದೆ. ಆ ಕೆಲಸ ಸಹಿತ ಪ್ರಗತಿಯಲ್ಲಿದೆ. ಎರಡರಲ್ಲಿ ಯಾವುದು ಯಶಸ್ವಿಯಾಗುತ್ತೋ ಆ ಎರಡರಲ್ಲಿ ಒಂದಾದರೂ ಸಹಿತ ಯಶಸ್ವಿ ಮಾಡ್ಕೊಳ್ತಕ್ಕಂಥ ಒಂದು ಸ್ಥಿತಿಯಲ್ಲಿದ್ದೇವೆ. ಓಕೆ, ಈಗ ಮುಂದಿನ ಕಾರ್ಯಾಚರಣೆ ಯಾವ ರೀತಿಯದ್ದಾಗಿರುತ್ತೆ? ಮುಂದಿನ ಕಾರ್ಯಾಚರಣೆ ಸಹ ನಾವು ಪಕ್ಕದಲ್ಲಿ ಅಡ್ತಕ್ಕಂಥ ಆ ಪ್ರಕ್ರಿಯೆಯನ್ನು ಸಹಿತ ಪ್ರಾರಂಭ ಮಾಡಿದ್ದೇವೆ. ಹಾಗೆ ಆ ಬೋರ್ವೆಲ್ದಲ್ಲಿ ಒಂದು ಹಗ್ಗ ಬಿಡೋದ್ರ ಮೂಲಕ ಆ ಮಗುವಿನ ಕೈಗೆ ಹಗ್ಗ ಕಟ್ಟುವುದರ ಮೂಲಕ ವಿವಿಧ ಯಂತ್ರಗಳನ್ನು ಉಪಯೋಗ ಮಾಡಿಕೊಂಡು ಆಕ್ಸಿಜನ್ ಕೊಡೋದ್ರ ಮೂಲಕ ಆ ಪ್ರಕ್ರಿಯೆಯನ್ನು ಸಹಿತ ಚಾಲ್ತಿಯಲ್ಲಿಟ್ಟಿದ್ದೇವೆ. ಓಕೆ, ಈಗ ಆಕ್ಸಿಜನ್ ಪೂರೈಕೆಯನ್ನು ಬೆಳಿಗ್ಗೆಯಿಂದಲೇ ಸ್ಥಗಿತಗೊಳಿಸಲಾಗಿತ್ತು ಪೂರೈಕೆ ಮಾಡೋದನ್ನು. ಆದರೆ ಈಗ ಮತ್ತೆ ಪುನಃ ಅದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಲಾಗ್ತಿದೆಯಾ ಹೇಗೆ? ಇಲ್ಲ, ಆಕ್ಸಿಜನ್ ಕೊರತೆ ನಾವು ಯಾವತ್ತು ಪರ್ಯಾಯ ವ್ಯವಸ್ಥೆ ಅಥವಾ ಆಕ್ಸಿಜನ್ ನಾವು ಬಂದೇ ಮಾಡಿಲ್ಲ. ನಾವು ಕೊರತೆ ಅಥವಾ ಸ್ಟಾಪೇ ಮಾಡಿಲ್ಲ. ನಾವು ಕಂಟಿನ್ಯೂಸ್ ಆಗಿ ನಮ್ಮ ಸಿಲಿಂಡರ್ಗಳು ಇನ್ನೂ ಸಹಿತ 4 ಸಿಲಿಂಡರ್ ಸ್ಟಾಕ್ ಇದ್ದಾವೆ. ನಾವು ಯಾವತ್ತೂ ಸಹಿತ ನಾವು ಆಕ್ಸಿಜನ್ ಕೊರತೆ ಮಾಡಿಲ್ಲ. ಓಕೆ, ನಿರಂತರವಾಗಿ ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆ. ಈಗ ಕ್ಯಾಮರಾದಿಂದ ಕೆಲವು ದೃಶ್ಯಗಳು ನಿಮಗೆ ಲಭ್ಯ ಆಗಿದೆ. ಅಲ್ಲಿ ಮಣ್ಣು ಬಿದ್ದಂಥದ್ದು ಅಥವಾ ಅಲ್ಲಿ ಆ ಒಂದು ರಂಧ್ರದಲ್ಲಿ ಒಂದು ಕಲ್ಲು ಕೂಡ ಕಾಣಿಸುವಂಥದ್ದು ಕ್ಯಾಮರಾದಲ್ಲಿ ಕಂಡದ್ದೇನು? ಇಲ್ಲ, ಚಿಕ್ಕ ಪ್ರಮಾಣದ ಒಂದು ಸೈಡ್ ವಾಲ್ಗಿರ್ತಕ್ಕಂಥ ಒಂದು ಕಲ್ಲು ಇರತಕ್ಕಂಥ ನಿಜ. ಆದ್ರೆ ಕಲ್ಲು ಕೆಳಗೆ ಬಿದ್ದಿಲ್ಲ. ಆದರೆ ರೋಬೋಟ್ ಯಂತ್ರ ಮೇಲೆ ಮತ್ತು ಕೆಳಗೆ ಜಗ್ಗು ಸಂದರ್ಭದಲ್ಲಿ ಅಥವಾ ಇಳಿಬಿಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಮಣ್ಣು ಬಿದ್ದಿದ್ದು ನಿಜ. ಓಕೆ, ಮುಂದೆ ಎಷ್ಟು ಹೊತ್ತು ಅಂದರೆ ಒಂದು ಅಂದಾಜಿನ ಪ್ರಕಾರ ಹೇಳೋದಾದರೆ ಮಗುವನ್ನ ಹೊರತೆಗೆಯುವಂಥ ಪ್ರಯತ್ನದಲ್ಲಿ ಇನ್ನು ಎಷ್ಟು ಹೊತ್ತಿನೊಳಗೆ ಬರಬಹುದು ಅನ್ನೋದ್ರ ಏನಾದ್ರು ಹೇಳೋಕೆ ಸಾಧ್ಯವಾ? ಇಲ್ಲ, ಅದನ್ನ ಯಾಕಂತಂದ್ರೆ ಅವರು ತಂತ್ರಜ್ಞರು ಮಾತ್ರ ಹೇಳ್ಬೇಕಾಗತ್ತೆ. ನಾವು ಅವ್ರಿಗೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿದ್ದೇವೆ. ಹಾಗಾಗಿ ಅದು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಯಾಕಂದ್ರೆ 160 ಅಡಿ ಆಳದಲ್ಲಿ ಯಾವುದೇ ಒಂದು ಹಗ್ಗದ ಮೂಲಕ ಕೈ ಕಟ್ಟತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅಷ್ಟೇ ಸತತ ಪ್ರಯತ್ನದಿಂದ ಕೂಡಿರ್ತಕ್ಕಂಥ ಪ್ರಕ್ರಿಯೆ ಆಗಿದೆ. ಓಕೆ, ಧನ್ಯವಾದಗಳು ಹೊನಕೆಹಾಳ್ ಅವರೇ. ನಿಮ್ಮೆಲ್ಲ ಮಾಹಿತಿಗೆ ಒಟ್ಟಾರೆಯಾಗಿ ಇದು AC ಹೊನಕೆಹಾಳ್ ಅವರು ಕೊಟ್ಟಂಥ ಮಾಹಿತಿ. ಅಲ್ಲಿ ಮಣ್ಣು ಕುಸಿದಿದ್ದು ನಿಜ, ಆದರೆ ಬಾಲಕನಿಗೆ ಆ ರಂಧ್ರದೊಳಗೆ ಆಕ್ಸಿಜನ್ ಪೂರೈಕೆ ಆಗ್ತಿದೆ. ಬಾಲಕನಲ್ಲಿ ಯಾವುದೇ ರೀತಿಯಾದಂಥ ಚಲನಾವಲನಗಳು ಕಂಡು ಬರ್ತಾ ಇಲ್ಲ. ಆದರೆ ಈಗಾಗಲೇ ಅಲ್ಲಿ ಆತನಿಗೆ ಬೇರೆ ತಂತ್ರಜ್ಞಾನದ ಮೂಲಕ ಮೇಲೆತ್ತುವ ಎಲ್ಲ ಪ್ರಯತ್ನವನ್ನು ಮಾಡಿದ್ದೀವಿ. ಮತ್ತು ಪರ್ಯಾಯವಾಗಿ ತೋಡ್ತಾ ಇರುವಂಥ ಹಳ್ಳ ಈಗಾಗಲೇ 80 ಅಡಿ ದಾಟಿದೆ. ಒಟ್ಟಾರೆಯಾಗಿ ಬಾಲಕ ಇರುವುದು 160 ಅಡಿ ಆಳದಲ್ಲಿ ಇರುವಂಥದ್ದು ಕೂಡ. ಇನ್ನು ಈ ರೀತಿಯ ಬೋರ್ವೆಲ್ಗಳ ಡೇಂಜರಸ್ ಬೋರ್ವೆಲ್ಗಳ ಬಗ್ಗೆ ನಾವಾಗಲೇ ಚರ್ಚೆಯನ್ನು ಮಾಡ್ತಿದ್ವಿ. ಆ ಚರ್ಚೆಯನ್ನು ಮುಂದುವರಿಸ್ತಾ ಹಾಗೆ ಒಂದಷ್ಟು ಜನ ಅತಿಥಿಗಳು ಕೂಡ ಈ ಚರ್ಚೆಯಲ್ಲಿ ನಮ್ಮನ್ನು ಕೂಡ್ಕೊಂಡಿದ್ದಾರೆ. ರೈತರ ಮುಖಂಡರಾದಂತಹ ಹಾಗೆ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಕೊಡಿಯಲ್ಲಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಚಂದ್ರಶೇಖರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಆಗಲೇ ಮಾತನಾಡಿದಂಥ ಕರ್ನಾಟಕ ರಿಗ್ ಓನರ್ಸ್ ಅಸೋಸಿಯೇಷನ್ನ ಕೃಷ್ಣ ಅವರಿದ್ದಾರೆ. ಕೃಷ್ಣ ಅವರೇ, ಮತ್ತೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀವಿ. ನಾಗೇಶ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀವಿ. ಹಾಗೆ ಅಗ್ನಿಶಾಮಕ ದಳದ ಹಿರಿಯ ಅಧಿಕಾರಿಗಳಲ್ಲಿ ಒಬ್ಬರಾದಂಥ ಮಾರ್ಕಂಡೇಯ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ.
ಇನ್ನು ಇವತ್ತಿನ ಚರ್ಚೆನ ಮುಂದುವರಿಸೋದಕ್ಕೆ ಮುಂಚೆ ನಮ್ಮನ್ನು ಕಾಡುವ ಕೆಲವು ಪ್ರಶ್ನೆಯನ್ನು ನಾವು ನೋಡ್ತಾ ಹೋದರೆ ಅಲ್ಲಿ ಗಮನಕ್ಕೆ ಬರುವಂಥದ್ದು ಈ ಬೋರ್ವೆಲ್ಗಳು ಯಾವ ರೀತಿಯಾಗಿ ಕೊರೆಯಲಾಗಿರುತ್ತೆ, ಆ ಬೋರ್ವೆಲ್ನ ಒಂದು ಚಿತ್ರಣ ಹೇಗಿರುತ್ತೆ ಅನ್ನೋದು ನೋಡೋದು. ಮತ್ತು ಈ ಘಟನೆಯನ್ನು ನಾವು ನೋಡೋಕ್ಕೆ ಹೋದರೆ ಈಗ ಬಾಲಕ ತಿಮ್ಮಣ್ಣ ಏನು ಕೊಳವೆ ಬಾವಿಗೆ ಬಿದ್ದು 28 ಗಂಟೆಗಳೇ ಕಳೆದಿದೆ. ಈ ಕಳೆದ ಒಂದು ದಿವಸದಲ್ಲಿ ಏನೇನಾಯಿತು ಅನ್ನೋದನ್ನು ನಾವು ನೋಡೋಕ್ಕೆ ಹೋದರೆ ನಿನ್ನೆ ಮಧ್ಯಾಹ್ನ 1:45 ಸುಮಾರಿಗೆ ಸಹೋದರನಿಂದ ಮನೆಯವರಿಗೆ ಮಾಹಿತಿ ಬರುತ್ತೆ, ಈ ರೀತಿಯಾಗಿ ಕೊಳವೆ ಬಾವಿಗೆ ಈ ಬಾಲಕ ಬಿದ್ದ ಅಂತ. ಇನ್ನು 2:30 ಸ್ಥಳಕ್ಕೆ ಆಗಮಿಸಿದ್ದಂಥ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಸ್ಥಳಕ್ಕೆ ಆಗಮಿಸಿದ್ದಾರೆ ಸಚಿವ SR ಪಾಟೀಲ್, ಹಾಗೆ ಶಾಸಕ HY ಮೇಟಿ ಹಾಗೂ JT ಪಾಟೀಲ, ಇವರೆಲ್ಲರೂ ಕೂಡ ಸ್ಥಳಕ್ಕೆ ಆಗಮಿಸ್ತಾರೆ. ನಿನ್ನೆ ಮಧ್ಯಾಹ್ನ 3:30 ಹಗ್ಗ ಬಳಸಿ ಬಾಲಕನನ್ನು ರಕ್ಷಿಸುವ ಕಾರ್ಯಾಚರಣೆ ಆರಂಭ ಮಾಡಲಾಯಿತು. ಅದಕ್ಕೆ ಪ್ರತಿಕ್ರಿಯೆ ಕೂಡ ಆ ಬಾಲಕ ನೀಡಿದ. ತದನಂತರ ನಿನ್ನೆ ಮಧ್ಯಾಹ್ನ 3:45 ಸುರಂಗ ತೋಡುವ ಕಾಮಗಾರಿ ಆರಂಭವಾಯಿತು. ಪರ್ಯಾಯವಾಗಿ ಒಂದು ಸುರಂಗವನ್ನು ತೋಡಬೇಕಾಯಿತು. ಆ ಒಂದು ಪ್ರಕ್ರಿಯೆ ನಿನ್ನೆ ಮಧ್ಯಾಹ್ನ ಆರಂಭ ಆಯಿತು. ಸಂಜೆ 4 ಗಂಟೆಗೆ ಕ್ಯಾಮ್ರಾವನ್ನು ಇಳಿಬಿಟ್ಟು ಬಾಲಕನ ಚಲನವಲನವನ್ನು ವೀಕ್ಷಣೆ ಮಾಡಿ ನಂತರ ನಿರಂತರವಾಗಿ ಆಕ್ಸಿಜನ್ ಪೂರೈಕೆ ಮಾಡುವಂತಹ ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಯಿತು. ಸಂಜೆ 4:30 ಪರಿಹಾರ ಕಾರ್ಯಾಚರಣೆ ತಂಡಗಳಿಗೆ ಬುಲಾವು ಮಾಡಲು ಮೊದಲು 10 ಅಡಿ ಆಳದಲ್ಲಿ ಸಿಲುಕಿದ ಬಾಲಕ ತಿಮ್ಮಣ್ಣನನ್ನು ರಕ್ಷಿಸಲು ಬೇರೆ ಬೇರೆ ರೀತಿಯಾದಂತಹ ಪರಿಹಾರ ಕಾರ್ಯಾಚರಣೆಯ ತಂಡಗಳಿಗೆ ಬುಲಾವು ಮಾಡಲಾಯಿತು. ಹಾಗೆ ಸ್ಥಳೀಯರು ರಕ್ಷಣೆಗೆ ಮುಂದಾದಾಗ ಆತ 10 ಅಡಿ ಆಳದಲ್ಲಿದ್ದ. ತದನಂತರ 160 ಅಡಿ ಆಳಕ್ಕೆ ಜಾರಿದ ಸಂಜೆ 5 ಗಂಟೆ ಸುಮಾರಿಗೆ. ಹಾಗೆ DC, SP, DHO ಉಸ್ತುವಾರಿ ಸಚಿವರು ಕೂಡ ನಿನ್ನೆ ಸಂಜೆಯೇ ಸ್ಥಳಕ್ಕೆ ಆಗಮಿಸಿದರು. ಪೈಪ್ ಮೂಲಕ ಆಕ್ಸಿಜನ್ ವ್ಯವಸ್ಥೆಯನ್ನು ಮಾಡಿದಂಥ ಆರೋಗ್ಯ ಸಿಬ್ಬಂದಿ ಆ ಪೈಪ್ನ ಸುಮಾರು 160 ಅಡಿ ಆಳದವರೆಗೂ ಕೂಡ ಆಕ್ಸಿಜನ್ನ ಪೈಪನ್ನು ಕೊಟ್ಟು ಅಲ್ಲಿಗೆ ಆಕ್ಸಿಜನ್ ಪೂರೈಸಲಾಗ್ತಾ ಇದೆ. ನಿನ್ನೆ ಸಂಜೆ 6 ಗಂಟೆಗೆ JCB ಮೂಲಕ ಪರ್ಯಾಯವಾಗಿ ಗುಂಡಿ ತೋಡುವ ಕೆಲಸವನ್ನು ಆರಂಭಿಸಲಾಯಿತು. ನಿನ್ನೆ ರಾತ್ರಿ 8 ಗಂಟೆಗೆ ಹಟ್ಟಿ ಗೋಲ್ಡ್ ಮೈನ್ಸ್ ರಕ್ಷಣಾ ತಂಡ ಕೂಡ ಆ ಜಾಗಕ್ಕೆ ಆಗಮಿಸಿದೆ. ಹಾಗೆ ಬೆಂಗಳೂರಿನಿಂದಲೂ ಕೂಡ ರಕ್ಷಣಾ ತಂಡ ಈಗ ಆ ಜಾಗದಲ್ಲಿದೆ. ನಿನ್ನೆ ಮಧ್ಯರಾತ್ರಿ 3 ಗಂಟೆಗೆ ರೋಬೋ ತಜ್ಞ ಮಂಜೇಗೌಡ ಆ ಸ್ಥಳವನ್ನು ತಲುಪ್ತಾರೆ. ತದನಂತರ ಬೆಳಿಗ್ಗೆ 8:30 ಕಾರ್ಯಾಚರಣೆಯನ್ನು ಮಂಜೇಗೌಡ ಶುರು ಮಾಡ್ತಾರೆ. ರೋಬೋ 145 ಅಡಿ ಆಳಕ್ಕೆ ಹೋಗಿ ನಂತರ ಕೆಳಗಿಳಿಯೋಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಲ್ಲಿ ಆಗಲೇ ತಜ್ಞರು ಹೇಳಿದ ಹಾಗೆ ಅಲ್ಲಿನ ಒಂದು ಡಯ ಕಡಿಮೆ ಆಗಿರ್ಬೋದು ಅಥವಾ ಮಣ್ಣಿನ ಸಾಂದ್ರತೆ ಕಡಿಮೆ ಆಗಿ ಮಣ್ಣು ಕುಸಿದಿರುವಂಥ ಸಾಧ್ಯತೆ ಇರಬಹುದು. ಇಂದು ಬೆಳಿಗ್ಗೆ 10 ಗಂಟೆಗೆ ರೋಬೋವನ್ನು ಮೇಲೆತ್ತಿ ರಕ್ಷಣಾ ತಂಡ ಮತ್ತೆ ಅದನ್ನು ಪರಿಷ್ಕರಿಸಿ ಮತ್ತೆ ಪುನಃ ಆ ರೋಬೋದ ಗಾತ್ರವನ್ನು ಕಡಿಮೆ ಮಾಡಿ ರಕ್ಷಣೆ ಕಾರ್ಯವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಬೆಳಿಗ್ಗೆ 11 ಗಂಟೆಗೆ 2ನೇ ಬಾರಿಗೆ ಮತ್ತೆ ಈ ರೋಬೋವನ್ನು ಬಿಡಲಾಯಿತು. ಮತ್ತೆ 145 ಅಡಿಯಲ್ಲಿ ಮಂಜೇಗೌಡರ ರೋಬೋ ಸಿಲುಕಿಕೊಳ್ಳುತ್ತೆ. ಇಂದು ಮಧ್ಯಾಹ್ನ 2:30 ಗಂಟೆಗೆ 148 ಅಡಿ ಆಳದಲ್ಲಿ ಕ್ಯಾಮ್ರಾಕ್ಕೆ ಮಣ್ಣು ಅಡ್ಡಿ ಬಂತು. ಆಗ ಮುಂದೆ ಆ ಹುಡುಗನ ಒಂದು ಚಲನೆ ಅಥವಾ ಇರುವಿಕೆ ಗೊತ್ತಾಗಲಿಲ್ಲ. 3ನೇ ಬಾರಿಯೂ ಕೂಡ ರೋಬೋ ಕಾರ್ಯಾಚರಣೆ ವಿಫಲವಾಯಿತು. ಬಾಲಕನ ಮೇಲೆ ಬಿದ್ದಿರುವಂತಹ ಮಣ್ಣು ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದನ್ನು ನಾವೆಲ್ಲರೂ ನೋಡಿದ್ದೀವಿ. ಕ್ಯಾಮ್ರಾ ಮತ್ತು ಹಗ್ಗವನ್ನು ಮತ್ತೆ ಮೇಲೆತ್ತಿ ತಜ್ಞರು ಇನ್ನು ಬೇರೆ ಪರ್ಯಾಯ ಮಾರ್ಗವನ್ನು ಹುಡುಕ್ತಾ ಇದ್ದಾರೆ. ಒಟ್ಟಾಗೆ ಇವತ್ತು 2:45 ಘಟನಾ ಸ್ಥಳಕ್ಕೆ IGP ಭಾಸ್ಕರ್ ರಾವ್ ಕೂಡ ಭೇಟಿಯನ್ನು ನೀಡಿದರು. ಇಂತಹ ಘಟನೆಗಳು ಸಂಭವಿಸದೇ ಇರೋದಕ್ಕೆ ಏನು ಮಾಡಬಹುದು, ಸಂಭವಿಸಿದಾಗ ಏನು ಮಾಡಬೇಕು ಮತ್ತು ರೈತರಿಗಿರುವಂಥ ಅನಿವಾರ್ಯತೆಗಳೇನು, ಅವರು ಇದನ್ನು ಸುಲಭವಾಗಿ ಇಂಥ ಸಮಸ್ಯೆಗಳಿಂದ ಹೊರಬರೋದಾಗಿ ಇವೆಲ್ಲದರ ಬಗ್ಗೆ ಈ ತಜ್ಞರೊಂದಿಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ಮತ್ತೆ ಮರಳಿ ಬರಲಿ ಅಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ.